ಓಂ ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಮಾತ್ರೇ ನಮಃ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಪಂಚಾಂಗ ಶ್ರವಣ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಕೃಷ್ಣ ಪಕ್ಷದ ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಹಾಗೂ ನವಮಿ ತಿಥಿಗಳು ಈ ವಾರದ ಒಂದು ತಿಥಿವರ್ಗವಾಗಿರ್ತದೆ. ಅದೇ ರೀತಿ ಗ್ರಹಗಳ ಆಧಾರದ ಮೇಲೆ ರಾಶಿ ಗೋಚಾರ ಫಲ. ಮೇಷರಾಶಿ ನೋಡಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ರಾಶಿಯಲ್ಲಿ ರವಿಯ ಸಂಚಾರ, ಪಂಚಮಾಧಿಪತಿಯಾದಂತಹ ರವಿಯು ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅಧಿಕಾರ ಯೋಗವನ್ನು ಕೊಡಿಸ್ತಾನೆ ಅಂತ ಹೇಳ್ತೀವಿ. ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು, ಅಂದರೆ ಉಷ್ಣವಾಯು ಹೆಚ್ಚಾಗುವಂಥದ್ದು. ರವಿಯೂ ಸಹ ಉಷ್ಣಕಾರಕನಾಗ್ತಾನೆ. ಅದೇ ರೀತಿ ಮೇಷ ರಾಶಿಯೂ ಸಹ ಉಷ್ಣೋದಯವಾದಂತಹ ರಾಶಿಯನ್ನು ತೋರಿಸುವಂಥ ರಾಶಿಯಾಗಿರ್ತದೆ. ಇದನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂತಹ ವಾರವಾಗಿರ್ತದೆ. ಮಕ್ಕಳಿಗೆ ಅಂದರೆ ಮೇಷರಾಶಿಯ ಮಕ್ಕಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಹೆಚ್ಚು ಬಿಸಿಲಿಗೆ ಓಡಾಡುವಂಥದ್ದಾಗಿರ್ಬೋದು, ಕಲುಷಿತದ ವಾತಾವರಣದಲ್ಲಿ ನೀರು ಕುಡಿಯುವಂಥದ್ದಾಗಿರ್ಬೋದು, ಏನೋ ಗೊತ್ತಿಲ್ಲದೆ ಯಾವುದೋ ಒಂದು ಬೇಡದಿರುವಂಥ ಪಾನೀಯಗಳ ಸೇವನೆ ಮಾಡಿ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ಒಳ್ಳೆ ಹೈಜೆನಿಕ್ ಆಗಿರುವಂತಹ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಎಲ್ಲ ವಿಚಾರಗಳಿಗೂ ಪರಿಹಾರ ರೂಪಕ ಏನು ಅಂದರೆ, ಖಂಡಿತವಾಗ್ಲೂ ನೀವು ಪರಮೇಶ್ವರನ ಒಂದು ಸ್ಮರಣೆ, ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಈ ವಾರ ಎಲ್ಲ ಪ್ರತಿನಿತ್ಯ ಪಠನೆ ಮಾಡ್ಕೊಂಡು ಹೋದರೆ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ನಿಮಗೆ ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಹಣಕಾಸಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತೀರಾ, ಆರೋಗ್ಯದ ಬಗ್ಗೆ ಖಂಡಿತ ಕಾಳಜಿ ವಹಿಸೋದಿಲ್ಲ. ಆ ಕಾರಣದಿಂದ ಆರೋಗ್ಯದಲ್ಲಿ ಪ್ರಮುಖವಾಗಿ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ನಿದ್ರಾಹೀನತೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಮೃದ್ಧಿಯಾದಂತಹ ವಾತಾವರಣವನ್ನು ಖಂಡಿತ ನೋಡಬಹುದು. ಹೊಸ ವಿಚಾರಗಳು ಅಂದರೆ ಒಂದು ಏನೋ ಒಂದು ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು ಅಥವಾ ಮನೆ ತೊಗೋಬೇಕು, ಇಂತಹ ವಿಚಾರಗಳಿಗೆ ಅದ್ಭುತವಾದಂತಹ ಫಲಿತಾಂಶಗಳನ್ನು ಕಾಣ್ತೀರಾ. ಈ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಯೋಚನೆ ಮಾಡಬೇಕು. ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ಯಾರು ವೃಷಭ ರಾಶಿಯಲ್ಲಿ ಜನನವಾಗಿರ್ತಾರೋ ಅವರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು ಸಹ ಇರ್ತದೆ. ಆ ಕಾರಣದಿಂದ ನೀವು ಪ್ರಮುಖವಾಗಿ ಹೆಣ್ಣು ದೇವರ ಸ್ಮರಣೆ ತುಂಬ ಮುಖ್ಯ ಆಗುತ್ತೆ. ಹೆಣ್ಣು ದೇವರ ಸ್ಮರಣೆ ಮಾಡಿದ್ರೆ ಈ ವಾರ ಅದ್ಭುತ ಫಲವನ್ನು ಕಾಣ್ಬೋದು. ಅದರಲ್ಲೂ ಪ್ರಮುಖವಾಗಿ ದುರ್ಗೆಯ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯ ಹಾದಿ ಕಂಡರೂ ಸಹ ನಿಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಂದರೆ ಏನೋ ನಿಮ್ಮ ಮುಂದೆ ಎಲ್ಲ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಕ್ಕಳಿಗೆ ಒಂದು ಹೊಸ ಸೀಟ್, ಅಂದರೆ ಎಜುಕೇಷನಲ್ಲಿ ಒಳ್ಳೆ ಒಂದು ಸೀಟು ನಮ್ಗೆ ಸಿಗುತ್ತೆ ಅಂದ್ರೂ ಏನೋ ಒಂದು ಬ್ಲಾಕೇಜ್ ಕಾಣಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿ ದೂರ ಪ್ರಯಾಣದಲ್ಲಿ ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ಹಣಕಾಸಿನ ವಿಚಾರದ ಅಭಿವೃದ್ಧಿ ಅಂತ ಕಾಣುವಂಥ ಸಂದರ್ಭ ಇದ್ರದೆ, ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅಡೆತಡೆಗಳ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಆರೋಗ್ಯದಲ್ಲಿ ಈ ಚೇತರಿಕೆಯನ್ನು ಕಾಣುವಂಥದ್ದು, ಅದೇ ರೀತಿ ಮಾನಸಿಕವಾಗೂ ಸಹ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣುವಂಥದ್ದು ಮಧ್ಯಾರ್ಧದ ನಂತರ, ಅಂದರೆ ಗುರುವಾದ ನಂತರ ನಿಮಗೆ ಒಳ್ಳೆಯ ದಿನಗಳನ್ನು ಖಂಡಿತ ಕಾಣ್ಬೋದು. ಅಷ್ಟರ ಒಳಗಡೆ ಸ್ವಲ್ಪ ಮಟ್ಟಿಗೆ ಏರಿಳಿತದ ವಾತಾವರಣ, ಯಾವ ಕೆಲಸ ಕಾರ್ಯಗಳು ಬೇಗ ಆಗೋದಿಲ್ಲ. ಸರಿ, ಏನು ಮಾಡಬೇಕು? ಇಷ್ಟನ್ನ ತಡೆಯನ್ನು ನಿವಾರಣೆ ಮಾಡಬೇಕು ಅಂದರೆ ಕಾಲಭೈರವನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಭಾನುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿಯ ಹಾದಿ ಖಂಡಿತ ಕಾಣಿಸ್ತಾ ಇದೆ. ಅದೇ ರೀತಿ ಮಾನಸಿಕ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಚಂಚಲತೆಯಿಂದ ದೂರವಾಗಿ ಲವಲವಿಕೆಯಿಂದ ಕೂಡಿರುವಂತಹ ವಾರವನ್ನು ಖಂಡಿತ ನೀವು ಕಾಣಬಹುದು. ಊಟೋಪಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಇಲ್ಲವಾದರೆ ತುಂಬ ಸ್ಪೈಸಿ ಖಾರವಾದಂತಹ ಪದಾರ್ಥಗಳನ್ನು ತಿಂದರೆ ಖಂಡಿತವಾಗಲೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು
ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ಕೆಲಸ ಕಾರ್ಯಗಳಲ್ಲಿ ಪ್ರಮುಖವಾಗಿ ನೀವೇನೋ ಸ್ವಂತ ವೃತ್ತಿ ಮಾಡ್ತಾ ಇರ್ತೀರ, ಅಂಥದ್ರಲ್ಲಿ ಚೇತರಿಕೆಯನ್ನು ಕಾಣುವಂತಹ ವಾರ ನಿಮ್ಮದಾಗಿರ್ತದೆ. ನಿದ್ರಾಹೀನತೆಯಿಂದ ಸ್ವಲ್ಪ ಮಟ್ಟಿಗೆ ಬಳಲುವಂಥ ಸಾಧ್ಯತೆ ಸಹ ಇರ್ತದೆ. ಇಷ್ಟೆಲ್ಲ ಮಿಶ್ರದಾಯಕವಾಗಿರುವಾಗ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಖಂಡಿತವಾಗ್ಲೂ ಹನುಮಂತನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ರಾಶಿಯಾಧಿಪತಿಯಾದಂತಹ ರವಿ ಉಚ್ಚ ಕ್ಷೇತ್ರದ ಸ್ಥಿತನಾದಾಗ ಸ್ವಲ್ಪ ಮಟ್ಟಿಗೆ ನಾನತ್ವ ಅನ್ನೋದು ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳಿಗೆ ಮುಂದಾಳತ್ವ ಹೆಚ್ಚಾಗುವಂಥದ್ದು, ಮನೆಯಲ್ಲಿ ಸುಭಿಕ್ಷವಾದಂತಹ ವಾತಾವರಣ ಸಹ ಉದ್ಭವವಾಗುವಂಥದ್ದು, ಅದೇ ರೀತಿ ಮಾಡುವಂತಹ ಕೆಲಸಗಳಲ್ಲೂ ಯಶಸ್ಸಿನ ಹಾದಿ ಖಂಡಿತ ಕಾಣುವಂಥ ಈ ಒಂದು ತಿಂಗಳು ಮಾತ್ರ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಅದೇ ರೀತಿ ನಿಮ್ಮ ಪರಿಶ್ರಮವೂ ಸಹ ಅತಿ ಮುಖ್ಯವಾಗುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಅದಕ್ಕೆ ತಕ್ಕ ಮಟ್ಟಂತಹ ಪರಿಶ್ರಮವನ್ನು ಪಟ್ಟರೆ ದುಪ್ಪಟ್ಟಾಗುತ್ತೆ ಕೆಲಸ ಕಾರ್ಯಗಳು. ಅದೇ ರೀತಿ ಹಣಕಾಸಿನ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಆರೋಗ್ಯದಲ್ಲೂ ಸಹ ಅಭಿವೃದ್ಧಿ ಖಂಡಿತ ಚೆನ್ನಾಗಿದೆ. ನೀವು ಪರಿಹಾರವಾಗಿ ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ, ಜೊತೆಗೆ ಸೋಮವಾರ, ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಸಮಾಧಾನವಾದಂತಹ ದಿನಗಳನ್ನು ನೀವು ಖಂಡಿತ ಕಾಣಬಹುದು. ಏನೋ ಒಂದು ರೀತಿಯಂತಹ ದ್ವಂದ್ವವಾದಂತಹ ವಿಚಾರಗಳಲ್ಲಿ ಹೆಚ್ಚಾಗಿ ಕೈಗೊಂಡಿರ್ತೀರ. ಸಪ್ತಮ ಭಾವದಿಂದ ರವಿಯು ಸಂಚಾರ ಮಾಡಿದ ತಕ್ಷಣ ನಿಮಗೆ ಸಮಾಧಾನವನ್ನು ಕಾಣುವಂತಹ ವಾರವಾಗಿರ್ತದೆ. ರಿಲ್ಯಾಕ್ಸನ್ ಸಿಗೋವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ವ್ಯಾಪಾರ ಅಭಿವೃದ್ಧಿಗೆ ಹಾದಿಯನ್ನು ಸಹ ನೀವು ಕಾಣುವಂಥದ್ದು. ಮಕ್ಕಳು ಸಹ ನಿಮ್ಮ ಮಾತನ್ನು ಕೇಳಿ ಅವರು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅಥವಾ ಅವರ ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಭಿವೃದ್ಧಿಯ ಹಾದಿ ಖಂಡಿತ ನೋಡಬಹುದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪಾ ಅಂದರೆ ವಿನಾಯಕನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣುತ್ತೆ. ಏನೋ ಹೊಸ ಪ್ರಮೋಷನು ಹೇಳ್ತಾನೆ ಇದ್ದಾರೆ ಎಲ್ಲ ಚಾನಲಲ್ಲೂ ತುಂಬ ಚೆನ್ನಾಗಿದೆ ಅಂತ. ಆದರೂ ಇಷ್ಟು ದಿವಸ ಆದರೂ ಏನೂ ಆಗಿಲ್ಲ ಅನ್ನೋದರಲ್ಲಿ ಈ ವಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣುವಂಥದ್ದು, ಏನೋ ಪ್ರಮೋಷನ್ ಸಿಗೋವಂಥದ್ದು ಅಥವಾ ದೂರ ಪ್ರಯಾಣ ಕಾಣುವಂಥದ್ದು, ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಮನೆಯಲ್ಲಿ ಒಂದು ಸಮೃದ್ಧಿಯಾದಂತಹ ವಾತಾವರಣ ಕಾಣುವಂಥದ್ದು, ಲವಲವಿಕೆಯಿಂದ ಕೂಡಿರುವಂತಹದ್ದು ಸಹ ಈ ವಾರ ನೀವು ಖಂಡಿತ ನಿರೀಕ್ಷಿಸಬಹುದು. ಪ್ರಮುಖವಾಗಿ ಪರಿಹಾರವಾಗಿ ಏನು ಮಾಡ್ಕೋಬಹುದು ಅಂದರೆ ಖಂಡಿತ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಕೂತಲ್ಲಿ ಸ್ಮರಣೆ ಮಾಡುವಂಥದ್ದು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಗುರುಬಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ. ಆದರೆ ಪಂಚಮದಲ್ಲಿ ಸಂಚರಿಸುವಂತಹ ಶನಿ ಮಹಾತ್ಮರ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಕೊಡುವಂಥ ಸಾಧ್ಯತೆಗಳು ಸಹ ಇದೆ. ಈ ನಿಟ್ಟಿನಲ್ಲಿದ್ದಾಗ ನೀವು ಪ್ರಮುಖವಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಮಧ್ಯಾರ್ಧದ ನಂತರ ಅಂದರೆ 2-3 ದಿನಗಳ ನಂತರ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಅದೇ ರೀತಿ ಹೊಸ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದಿದ್ರೆ ಈ ವಾರ ಅದ್ಭುತವಾದಂತಹ ಫಲವನ್ನು ಸಹ ನೀವು ನಿರೀಕ್ಷಿಸ್ಬೋದು. ಯಾಕೆ ಅಂದರೆ ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ನಮಗೆ ಗುರುವಿನ ಬಲ ಅತಿ ಮುಖ್ಯವಾಗುತ್ತೆ. ಅದೇ ಗುರುವು ಈಗ ಅಷ್ಟಮದಲ್ಲಿ ಸಂಚಾರ ಮಾಡಬೇಕಾದ್ರೆ ನಷ್ಟವನ್ನು ಸೂಚಿಸ್ತಾರೆ. ಆದರೆ ಈಗ 22 ಡಿಗ್ರಿಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನವಾದಂತಹ ವಾರವನ್ನು ಖಂಡಿತ ಗುರು ಪರಮಾತ್ಮನು ನಿಮಗೆ ಕರುಣಿಸುತ್ತಾರೆ. ಇಷ್ಟು ಇದ್ದಾಗ ಪ್ರಮುಖವಾಗಿ ಮಾಡಬೇಕಾಗಿರುವಂಥ ಪರಿಹಾರ ಏನಪ್ಪಾ ಅಂದರೆ ಸಾಕ್ಷಾತ್ ಗುರುಗಳ ಸ್ಮರಣೆ ಮಾಡುವಂಥದ್ದು, ಗುರುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇದೆಲ್ಲ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋವಂಥವ್ರಿಗೆ ಅದ್ಭುತ ಫಲವನ್ನು ಖಂಡಿತ ಕಾಣಬಹುದು. ಇನ್ನು ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಸಮಾಧಾನವಾದಂತಹ ವಾರ.
ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲೂ ಸಹ ಚೇತರಿಕೆಯನ್ನು ಕಾಣುವಂಥದ್ದು. ಅರ್ಧಾಷ್ಟಮ ಶನಿಯ ಪ್ರಭಾವ ಇದ್ರೂ ಸಹ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಸ್ವಲ್ಪ ಮಟ್ಟಿಗೆ ಕಫ ಕಟ್ಟುವಂಥದ್ದು. ಏನಪ್ಪ ಈ ಬಿಸಿಲಲ್ಲಿ ಇಷ್ಟು ಇರ್ತಿದ್ರು ಸಹ ಕಫ ಕಟ್ಟುತ್ತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವಾತಾಪಿತ್ತ ಕಫದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರ್ತದೆ. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ನೀವು ಸಹ ಗುರುಗಳ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಗುರುವಾರ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಿರೋರಿಗೆ ಸಮಾಧಾನವಾದಂತಹ ವಾರ. ಷಷ್ಠಸ್ಥಾನದಲ್ಲಿ ಗುರುವಿನ ಸಂಚಾರ, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿನ ಕಾಣ್ತೀರಾ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು. ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯಲ್ಲಿ ಜನನವಿರೋರಿಗೆ ಮಂಡಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ನೋವುಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ಇದನ್ನು ಮಿಶ್ರದಾಯಕವಾದಂತಹ ಫಲ ಅಂತ ಹೇಳ್ತೀವಿ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಹನುಮಂತನ ಸ್ಮರಣೆ ತುಂಬ ಮುಖ್ಯ ಆಗುತ್ತೆ. ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು, ಅಭಿವೃದ್ಧಿ ಖಂಡಿತ ಒಳ್ಳೆಯದು. ಇನ್ನು ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಿರೋರು ಉತ್ತರ ಅಭಿವೃದ್ಧಿ ಖಂಡಿತವಾಗ್ಲೂ 7.5 ನಡೀತಾ ಇದ್ರು ಚಿಂತೆ ಮಾಡುವಂಥದ್ದೇನಿಲ್ಲ. ಪಂಚಮದಲ್ಲಿ ನಡೆಯುವಂತಹ ಗುರುವಿನ ಸಂಚಾರವನ್ನು ದೃಷ್ಟಿಯಿಂದ ನಿಮ್ಮ ಎಲ್ಲ ವಿಚಾರದಲ್ಲೂ ಶುಭಕರವಾದಂತಹ ವಿಚಾರಗಳನ್ನು ಕೇಳುವಂಥದ್ದು. ಪ್ರಮುಖವಾಗಿ ವಿದ್ಯಾಭ್ಯಾಸ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಅಥವಾ ಲಘು ದೂರ ಪ್ರಯಾಣದಿಂದ ಲವಲವಿಕೆ ಜೀವನವನ್ನು ಕಾಣುವಂಥದ್ದು. ಇಷ್ಟೆಲ್ಲ ವಿಚಾರಗಳು ಸಹ ನಿಮ್ಮ ಒಂದು ರಾಶಿಯಲ್ಲಿ ಖಂಡಿತ ಕಟ್ಟಿಟ್ಟ ಬುತ್ತಿಯಾಗಿದೆ. ನೀವು ಪರಿಹಾರ ಅತಿ ಮುಖ್ಯವಾಗುತ್ತೆ. ರಾಹುಗೆ ಸಂಬಂಧಪಟ್ಟಂತಹ ದುರ್ಗೆಯ ಒಂದು ಸ್ಮರಣೆ ಮಾಡುವಂಥದ್ದು, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿದ್ರೆ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಶುಭವಾರಗಳು ಅಂದರೆ ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಿರೋರಿಗೆ ಆರೋಗ್ಯದಿಂದ ಚೇತರಿಕೆ, ಇದ್ದಕ್ಕಿದ್ದಂಗೆ ಅನಿಮಿಕ್ ಆಗುವಂಥದ್ದು, ಏನೋ ಸುಸ್ತಾಗುವಂಥದ್ದು, ಎದ್ದೇಳಕ್ಕಾಗ್ತಾ ಇರಲ್ಲ, ಯಾಕೋ ಒಂಥರ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆಯೋ, ಏನೋ ಸುಸ್ತಾಗ್ತಾ ಇದೆ, ಇದೆಲ್ಲವೂ ಸಹ ಕಾಣುವಂಥದ್ದು ಈ ಮೀನರಾಶಿಯಲ್ಲಿ ಜನನವಾಗಿರೋದು. ಆ ಕಾರಣದಿಂದ ಚಿಂತೆ ಮಾಡುವಂಥದ್ದಿಲ್ಲ. ಸ್ವಲ್ಪ ಮನೋವ್ಯತೆಯಿಂದ ಈ ರೀತಿ ಆಗಿರ್ತದೆ. ಮನೋಚಿಂತನೆಗಳನ್ನು ದೂರ ಮಾಡಿದ್ರೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಮೃದ್ಧಿಯಾದಂತಹ ಜೀವನವನ್ನು ಖಂಡಿತ ನಿರೀಕ್ಷಿಸಬಹುದು. ಮಕ್ಕಳಲ್ಲೂ ಸಹ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಾಣುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು. ನೋಡಿ, ಇಷ್ಟು ದಿವಸ ಏನಾಗುತ್ತೆ, ಇದೇ ಮೀನರಾಶಿಯಲ್ಲಿ ಶನಿ ಮಹಾತ್ಮರು ಹಾಗೂ ರವಿ ಭಗವಾನರು ಸಂಚಾರ ಮಾಡೋದ್ರಿಂದ ಸ್ವಲ್ಪ ವ್ಯತ್ಯಾಸ ಇತ್ತು. ಆ ಇಬ್ಬರು ಗ್ರಹಗಳು ಪಲ್ಲಟವಾಯಿತು ಅಂದರೆ ರವಿಯ ಪಲ್ಲಟ ಆಗಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ಮೀನರಾಶಿಗೆ ಸಮಾಧಾನವನ್ನು ಕಾಣುವಂತಹ ವಾರ ಈ ವಾರವಾಗಿರ್ತದೆ. ಪರಿಹಾರ ಮಾಡಬೇಕಾದ್ರೆ ನೀವು ಹನುಮಂತನ ಸ್ಮರಣೆ, ಪ್ರತಿನಿತ್ಯ ಹನುಮಾನ್ ಚಾಲಿಸ್ ಓದಲೇಬೇಕು. ಗುರುಗಳ ಸ್ಮರಣೆ ಬೇಕೇ ಬೇಕು. ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.